ಹಾಯ್ ಹಲೋ ಫ್ರೆಂಡ್ಸ್, ನಾನ್ ನಿಮ್ಮ ಶಿಲ್ಪಶ್ರೀ. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಸಿಂಪಲ್ ಆಗಿ ಒಂದ್ ಮೇಕಪ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಫಸ್ಟ್ ಸ್ಟೆಪ್ ನಾನಿಲ್ಲಿ ಮಾಯ್ಸ್ ಕಂಪ್ನಿ ಅವ್ರದ್ದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಕನ್ಸಿಲರ್ ನ ಯೂಸ್ ಮಾಡ್ತಿದ್ದೀನಿ ಫಿಟ್ ಮಿ ಅವ್ರದ್ದು. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ಲಿಗೆ ಮಾತ್ರ ನಾನು ಕನ್ಸಿಲರ್ ನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಪಿಂಪಲ್ ಸ್ವಲ್ಪ ಜಾಸ್ತಿ ಆಗಿತ್ತು ನನಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಶುಗರ್ ಕಂಪ್ನಿದು ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೌಂಡೇಶನ್ ನ ನೋಡಿ ಈ ತರ ಡಾಟ್ಸ್, ಫೇಸಿಗೆ ಡಾಟ್ಸ್ ಇಟ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಕೈಯಲ್ಲಿ ಇದನ್ನ ರಬ್ ಮಾಡಬಾರ್ದು. ನಾನು ಬ್ರಷ್ ತಗೊಂಡು ನೋಡಿ ಎಲ್ಲಾ ಕಡೆಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಬ್ರಷರ್ ಯೂಸ್ ಮಾಡ್ಬೋದು, ಬ್ಲೆಂಡರ್ ಮಾಡ್ಬೋದು. ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಫೇಸ್ಗೆ ಫೌಂಡೇಶನ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಫೈನಲಿ ಫೌಂಡೇಶನ್ ನೋಡಿ ಈ ರೀತಿ ಸೆಟ್ ಆಗಿತ್ತು. ನಂತರ ನಾನು ಶುಗರ್ ಕಂಪ್ನಿದೆ ಕಾಂಪ್ಯಾಕ್ಟ್ ಪೌಡರ್ ನ ಫೇಸ್ಗೆ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಲಿಪ್ಪಿಗೆ ಲಿಪ್ಸ್ಟಿಕ್ ಶುಗರ್ ಕಂಪ್ನಿದೆ ಇತ್ತು, ಸೊ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಐಬ್ರೋ ಪೆನ್ಸಿಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಯಾರಿ ಕಲರ್ ಇಯರಿಂಗ್ಸ್ ನ ಹಾಕೊಳ್ತಾ ಇದ್ದೀನಿ. ಹಣೆ ಬೋಳ ಬೋಳ ಅನಿಸ್ತಿತ್ತು, ಹಾಗಾಗಿ ಒಂದು ಬೊಟ್ಟು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ನಾನು ಬೊಟ್ಟು ಇಟ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ಫ್ರೀ ಹೇರ್ ಬಿಡೋಣ ಅಂತ ಫ್ರೀ ಹೇರ್ ಬಿಟ್ಟೆ. ಯಾಕೆ ಅಂದರೆ ಸಿಂಗಲ್ ಪಿನ್ ಮಾಡೋದ್ರಿಂದ ಫ್ರೀ ಹೇರ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಫೈನಲಿ ನನ್ನ ಲುಕ್ ನೋಡಿ ಈ ಥರ ಇದೆ. ನನಗೆ ಯಾವಾಗಲೂ ನಾನು ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಶೃಂಗಾರ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಸ್ಯಾರಿ ಉಟ್ಕೊಂಡಾಗ ಮೇಕಪ್ ಮಾಡೋದು ಅಂದರೆ ಇನ್ನೂ ಇಷ್ಟ. ಯಾರಿಗೆಲ್ಲ ನನ್ನ ಸ್ಯಾರಿ ಲುಕ್ಕು ತುಂಬ ಇಷ್ಟ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.